ವಿವೇಕ ವಿದ್ಯಾಸಂಸ್ಥೆ ಎಂ ಶ್ರೀನಿವಾಸ್ ಇಂಟರ್ನ್ಯಾಷನಲ್ ಶಾಲೆಯ ವಾರ್ಷಿಕೋತ್ಸವದ ಕಾರ್ಯಕ್ರಮದ ವೇದಿಕೆ ಮೇಲಿರುವಂತಹ ನನ್ನ ಆತ್ಮೀಯ ಸ್ನೇಹಿತರು, ಈ ಭಾಗದ ಜನಪ್ರಿಯ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾದಂಥ ಯೋಗೇಶ್ ಅವರೇ, ನನ್ನ ಆತ್ಮೀಯ ಮಿತ್ರರು, ವೃತ್ತಿ ಬಾಂಧವರು, ಕರ್ನಾಟಕದ ಹೆಸರಾಂತ ನ್ಯೂಸ್ ಚಾನೆಲ್ನ ಮಾಲೀಕರಾದಂಥ ರವಿಕುಮಾರ್ ಅವರೇ, ಸೆಂಥಿಲು ಅವರೇ, ವೇದಿಕೆ ಮೇಲಿರುವಂಥ ಈ ಶಾಲೆಯನ್ನ ಕಟ್ಟಿ ಬೆಳೆಸಿದ ಎಲ್ಲ ಟ್ರಸ್ಟ್ನ ಸದಸ್ಯರುಗಳೇ, ಶ್ರೀಮತಿ ಯೋಗೇಶ್ ಅವರೇ, ಮತ್ತೆ ವೇದಿಕೆ ಮೇಲಿರುವಂತ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಸ್ನೇಹಿತರೆ, ತಾಯಂದ್ರೆ, ಮಕ್ಕಳೇ, ನಾನು ಜಾಸ್ತಿ ಹೊತ್ತು ಮಾತಾಡಲ್ಲ. ನಿಮಗೆ ಡ್ಯಾನ್ಸ್ ನೋಡ್ಬೇಕು ಅಂತ ಬಹಳ ಆಸೆ ಇದೆ. ನಾನು 2 ನಿಮಿಷದಲ್ಲಿ ನಿಮಗೆ ವೇದಿಕೆಯನ್ನ ಬಿಟ್ಕೊಡ್ತೀನಿ. ಹಿರಿಯರಾದಂತ ಈ ಊರಿನ ಸುಪುತ್ರರಾದಂತ ಭ್ರಷ್ಟಾಚಾರ ರಹಿತ, ಕಳಂಕ ರಹಿತ ಶಾಸಕರಾದಂತ ಎಂ ಶ್ರೀನಿವಾಸ್ ರಾವರು ಕಷ್ಟಪಟ್ಟು ಕನಸಿನಿಂದ ಈ ಸಂಸ್ಥೆಯನ್ನ ಕಟ್ಟಿದ್ದು ದುಡ್ಡು ಮಾಡಬೇಕು ಅಂತಲ್ಲ. ಇವತ್ತು ಶಿಕ್ಷಣ ಸಂಸ್ಥೆ ಅಂತ ಹೇಳಿದ್ರೆ 3 ಲಕ್ಷ, 4 ಲಕ್ಷ, 5 ಲಕ್ಷ, ಮಿನಿಮಮ್ ಮಂಡ್ಯದಲ್ಲೂ ಕೂಡ 1 ಲಕ್ಷ ರೂಪಾಯಿ ಫೀಸ್ ತಗೊಳ್ಳುವಂತ ಶಾಲೆಗಳಿದೆ. ಆದ್ರೆ ಅದನ್ನ ಮೀರಿಸುವಂತ, ಅವ್ರಿಗಿಂತ ಚೆನ್ನಾಗಿ ಗ್ರೌಂಡು, ಕಟ್ಟಡ, ಶಿಕ್ಷಕರು ಎಲ್ಲ ವ್ಯವಸ್ಥೆಯನ್ನ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕೊಟ್ಟು ಕಡಿಮೆ ದುಡ್ಡಿನಲ್ಲಿ ಮತ್ತೆ ಕೆಲವರಿಗೆ ಉಚಿತವಾಗೂ ಕೂಡ ಶಿಕ್ಷಣವನ್ನ ಕೊಡ್ತಾ ಇರುವ ಏಕೈಕ ಶಾಲೆ ಅಂದ್ರೆ ನಮ್ಮ ಅಂಕೆರೆಯ ಸೀನಣ್ಣನ ಸ್ಕೂಲ್ ಅಂತ ಹೇಳಿದ್ರೆ, ಶ್ರೀನಿವಾಸ್ ಅವ್ರ ಸ್ಕೂಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದು ವಿವೇಕ ಸ್ಕೂಲ್ ಆಗಿರ್ಬೋದು, ಶ್ರೀನಿವಾಸ್ ರವರ ಇಂಟರ್ನ್ಯಾಷನಲ್ ಶಾಲೆ ಆಗಿರ್ಬೋದು. ಬಹಳ ಈ ಭಾಗದಲ್ಲೇ ಖಾಸಗಿ ಶಾಲೆಗಳು, ಈಗ ಉಮ್ಡಳ್ಳಿ ಗೇಟ್ ಅಲ್ಲೂ ಕೆಲವು ಖಾಸಗಿ ಶಾಲೆ ಇದೆ. ಇವತ್ತು ಯಾರೋ ಒಬ್ಬ ಬಂದಿದ್ದ, ನನಗೊಂದು ಸೀಟ್ ಕೊಡಿಸ್ಬೇಕು ಅಂತ. ಆ ಓನರ್ ಹಿಡ್ಕಕ್ಕೆ ನಮ್ಮ PA 5 ಜನ ಫೋನ್ ಹಾಕಿದ್ರು, ಅವ್ನು ಯಾರೋ ಡೆಲ್ಲಿಲಿ ಕೂತಿದ್ದೀನಿ, ಇನ್ನೆಲ್ಲೋ ಕೂತಿದ್ದೀನಿ ಅಂತ. ಈ ರೀತಿ ಶಿಕ್ಷಣ ಒಂದು ವ್ಯಾಪಾರ ಒಂದು ಕಡೆ ಆಗಿರ್ಬೇಕಾದ್ರೆ ನೀವೆಲ್ಲ ನಿಮ್ಮ ಮಕ್ಕಳನ್ನ ಚೆನ್ನಾಗಿರೋ ಶಾಲೆಯಲ್ಲಿ ಓದಿಸ್ಬೇಕು ಅಂತೇಳಿ ಸಾಲ ಮಾಡಿ ಮತ್ತೆ ಆ ಸಾಲ ತೀರ್ಸಕ್ಕೆ ಇನ್ನಷ್ಟು ಸಾಲ ಮಾಡುವಂತ ಇವತ್ತಿನ ಪರಿಸ್ಥಿತಿಯಲ್ಲಿ ಕಡಿಮೆ ದುಡ್ಡಲ್ಲಿ ನಿಮ್ ಜೋಬಲ್ಲಿ ಎಷ್ಟು ದುಡ್ಡಿದೆಯೋ ಅಷ್ಟರಲ್ಲೇ ಫೀಸ್ ಅನ್ನ ತಗೊಂಡು ನಿಮಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ಕೊಡ್ತಾ ಇರೋದು ನಮ್ಮ ಎಂ ಶ್ರೀನಿವಾಸ್ ಅವರ ಸ್ಕೂಲು. ಅದಕ್ಕೊಂದು ಜೋರಾದ ಚಪ್ಪಾಳೆ ಹೊಡಿಬೇಕು. ಚಪ್ಪಾಳೆ ಹೊಡೆದಿಲ್ಲ ಅಂದ್ರೆ 1 ಅವರ್ ಮಾತಾಡ್ತೀವಿ, ಆಮೇಲೆ ನೀವು ಡ್ಯಾನ್ಸ್ ನೋಡಕ್ಕಾಗಲ್ಲ. ಈ ಶಾಲೆ ಇನ್ನಷ್ಟು ಬೆಳಿಬೇಕು ಅನ್ನೋದು ನನ್ನ ಆಸೆ. ಅದರಿಂದ ಈ ಸಂಸ್ಥೆಯ ಪದಾಧಿಕಾರಿಗಳು ಸರ್ಕಾರದ ಮುಂದೆ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಮಾಡಬೇಕು, ವೃತ್ತಿಪರ ಅಂದ್ರೆ MBA, BBA, BCA ವೃತ್ತಿಪರ ಶಾಲಾ ಕೋರ್ಸ್ಗಳನ್ನ ಆರಂಭ ಮಾಡಬೇಕು. ಅದಕ್ಕೆ ಜಾಗದ ಕೊರತೆ ಇದೆ. ಅಣಕೆರೆ ಒಳಗಡೆ ಜಾಗ ಇಲ್ಲ. ಇಲ್ಲೆಲ್ಲಾದ್ರೂ ಸುತ್ತಮುತ್ತ 5 ಎಕರೆ ಜಾಗವನ್ನ ಕೊಡಿ ಅಂತೇಳಿ ಸರ್ಕಾರ ಮುಂದೆ ಒಂದು ಪ್ರಸ್ತಾವನೆಯನ್ನ ಇಟ್ಟಿದ್ದಾರೆ. ಆ ಪ್ರಸ್ತಾವನೆಯನ್ನ ನಾವು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿ ಸರ್ಕಾರಕ್ಕೆ ನಾನು ಸೂಚನೆ ಕೊಟ್ಟಿದ್ದೀನಿ. ಸುತ್ತಮುತ್ತ ಯಾವ ಸರ್ಕಾರಿ ಜಾಗ ಇದೆ, ಕಾನೂನಾತ್ಮಕವಾಗಿ ಈ ಶಾಲೆಗೆ 5 ಎಕರೆ ಜಾಗವನ್ನ ಸರ್ಕಾರದಿಂದ ಅಲರ್ಟ್ ಮಾಡೋದಕ್ಕೆ ಜಾಗ ಹುಡ್ಕೊಡಿ ಅಂತ ತಹಸೀಲ್ದಾರ್ಗೆ ಹೇಳಿದೀನಿ. ಅವರು ಕೂಡ ಹಲವಾರು ಕಡೆ ಹುಡುಕ್ತಾ ಇದೀವಿ. ಸರ್ಕಾರಿ ಜಾಗ ಲಭ್ಯ ಇರೋ ಕಡೆ ಈ ಶಾಲೆ ಇನ್ನೂ ಉನ್ನತ ಮಟ್ಟದಕ್ಕೆ ಬೆಳಿಬೇಕು. ಎಂ ಶ್ರೀನಿವಾಸ್ ರವರ ಹೆಸರು ಶಾಶ್ವತವಾಗಿ ಜನಮಾನಸದಲ್ಲಿ ಉಳಿಬೇಕು. ಬಡವರ ಮಕ್ಕಳಿಗೆ ಶ್ರೀಮಂತರ ಶಾಲೆಯಲ್ಲಿ ಸಿಗೋ ಶಿಕ್ಷಣ ಈ ಶಾಲೆಯಲ್ಲಿ ಸಿಗಬೇಕು. ಸರ್ಕಾರಿ ಶಾಲೆ ಅಂದ್ರೆ ನಮ್ಮ ಶಾಲೆ. ಈ ರೀತಿ ಬಡವರ ಮಕ್ಕಳು ಓದೋ ಶಾಲೆ ಅಂತ ಹೇಳಿದ್ರೆ ಬಡ ಜನರ ಸಾರ್ವಜನಿಕರ ಶಾಲೆ. ಯಾವತ್ತೂ ಶಿಕ್ಷಣ ವ್ಯಾಪಾರ ಆಗ್ಬಾರ್ದು. ಶಿಕ್ಷಣ ಎಲ್ಲರ ಹಕ್ಕು. ನಿಮ್ಮ ಮಕ್ಕಳು ಎಲ್ಲರೂ ಓದಬೇಕು. ಓದಬೇಕಾದ್ರೆ ಅವ್ರಿಗೆ ಮೂಲಭೂತ ಸೌಕರ್ಯ ಸಿಗ್ಬೇಕು. ಆ ರೀತಿ ಸಿಗ್ಬೇಕಾದ್ರೆ ಇಂತಹ ಶಾಲೆಗಳಿಗೆ ಸರ್ಕಾರಗಳು ಕೂಡ ಬೆಂಬಲವಾಗಿ ನಿಂತು ಅವರು ಕೇಳೋದನ್ನ ಕೊಡಬೇಕು. ಅದಕ್ಕೆ ಈ ಶಾಲೆಗೆ 5 ಎಕರೆ ಜಾಗವನ್ನ ಸುತ್ತಮುತ್ತ ಎಲ್ಲಿ ಸರ್ಕಾರಿ ಜಾಗ ಇದೆ ಅಲಾಟ್ ಮಾಡಿಕೊಟ್ಟು ಅವರು ಇನ್ನಷ್ಟು ಎತ್ತರವಾಗಿ ಹಲವಾರು ಶಿಕ್ಷಣ ಕೋರ್ಸ್ಗಳನ್ನ ಕೊಡೋದಿಕ್ಕೆ ನಾನು ಶಿಕ್ಷಣ ಸಂಸ್ಥೆಯ ಜೊತೆ ಕಾನೂನಾತ್ಮಕವಾಗಿ ಇರ್ತೀನಿ. ಈ ಸಂಸ್ಥೆ ಇನ್ನಷ್ಟು ಬೆಳೆದು ನಿಮ್ಮಂತ ಹಲವಾರು ಮಕ್ಕಳು ಈ ದೇಶದಲ್ಲಿ ಹೆಸರನ್ನ ಪಡೆಯುವಂತವ್ರಾಗ್ಲಿ. ಶ್ರೀನಿವಾಸ್ ಅವರು ಕಟ್ಟಿರುವಂತ, ಅವರು ಬಹಳ ಕಷ್ಟಪಟ್ಟು ಪೈಸೆಯನ್ನು ಕೂಡಿಟ್ಟು ನಿಮ್ಮೆಲ್ಲರ ಸಹಕಾರದಿಂದ ಈ ರೀತಿಯ ಒಂದು ಒಳ್ಳೆ ಸಂಸ್ಥೆಯನ್ನ ಕಟ್ಟಿದ್ದಾರೆ. ಅದನ್ನ ಅವರದೇ ಮಾರ್ಗದಲ್ಲಿ ನನ್ನ ಸ್ನೇಹಿತರಾದ ಯೋಗೇಶ್ ಅವರು ಕೊಂಡೊಯ್ತಾ ಇದ್ದಾರೆ. ಅವರ ಬೆಂಬಲವಾಗಿ ನಾವೆಲ್ಲ ಇರಬೇಕು. ಇದನ್ನ ವ್ಯಾಪಾರ ಮಾಡ್ಕೊಳ್ಳದೆ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಡೋದ್ರಿಂದ ಹಿಡಿದು ಕಡಿಮೆ ದರದಲ್ಲಿ ಒಳ್ಳೆ ಉತ್ತಮ ಶಿಕ್ಷಣವನ್ನ ವ್ಯವಸ್ಥಿತವಾಗಿ ಕೊಡ್ತಾ ಇದ್ದಾರೆ. ಅವರ ಜೊತೆ ನಾನು ಮತ್ತೆ ನಮ್ಮ ಸರ್ಕಾರ ಇರುತ್ತೆ ಅಂತೇಳಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ನಿಮ್ಮ ಊರು ಮತ್ತೆ ಸುತ್ತಮುತ್ತಲ ಅಭಿವೃದ್ಧಿಗೆ ನಿಮ್ಮ ಅಂಡರ್ ಪಾಸ್ 9 ಕೋಟಿ ರಿಲೀಸ್ ಆಗಿದೆ.
ಶೀಘ್ರದಲ್ಲೇ ಕಾಮಗಾರಿಯನ್ನು ಕೂಡ ಆರಂಭ ಮಾಡ್ತೀವಿ. ನಿಮ್ಮ ಊರಿನ, ನಿಮ್ಮ ಸುತ್ತಮುತ್ತಲಿನ ಊರಿಗೆ 25 ಕೋಟಿ ರೂಪಾಯಿಯನ್ನ ಸ್ಯಾಂಕ್ಷನ್ ಮಾಡಿದೀನಿ. ನಿಮ್ಮೆಲ್ಲ ರಸ್ತೆಗಳು ಅಭಿವೃದ್ಧಿ ಆಗುತ್ತೆ. ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.